ಹೊಳೆನರಸೀಪುರ ತಾಲೂಕು ಆಡಳಿತದಿಂದ ಆಹ್ವಾನ ನೀಡದೆ ತಮಗೆ ಅವಮಾನ ಮಾಡಿದ್ದಾರೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಿಸುತ್ತಿರುವ ತಾಲೂಕು ಆಡಳಿತ ಕ್ಷೇತ್ರದ ಶಾಸಕರಾದ ನನಗೆ ಆಹ್ವಾನವನ್ನೇ ನೀಡಿಲ್ಲ ಮತ್ತು ಇದಕ್ಕೆ ಕಾರಣವೇನೆಂದು ಗೊತ್ತಿಲ್ಲ. ಅವರು ಯಾವ ಉದ್ದೇಶದಿಂದ ಆಹ್ವಾನ ನೀಡಿಲ್ಲವೋ ಅಥವಾ ಯಾರಾದರೂ ಕೊಡಬೇಡಿ ಎಂದು ಹೇಳಿದ್ದಾರೋ ಗೊತ್ತಿಲ್ಲ. ಅವರು ಆಹ್ವಾನ ನೀಡದಿದ್ದರೂ ನಾನು ಅಂಬೇಡ್ಕರ್ ಅವರ ಮೇಲಿನ ಗೌರವದಿಂದ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸಿದ್ದೇನೆ ಎಂದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ವಿಶ್ವಕ್ಕೆ ಮಾದರಿಯಾದ ಸಂವಿಧಾನ ರಚಿಸಿ ನಮ್ಮ ರಾಷ್ಟ್ರದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಜೊತೆಗೆ ಸಮಾನತೆಯನ್ನು ನೀಡಿದ ಶ್ರೇಷ್ಠವಾದ ಸಂವಿಧಾನ ರಚಿಸಿದ್ದಾರೆ. ಇಂತಹ ಸಂವಿಧಾನ ನೀಡಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸ್ಮರಣೆ ಹಾಗೂ ಗೌರವ ಸಲ್ಲಿಸಲು ಸಂತೋಷವಾಗುತ್ತದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ಮೀಸಲಾತಿ ನೀತಿಯಿಂದ ಶೋಷಿತರು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗಿದೆ ಮತ್ತು ಸಂವಿಧಾನದ ಸಹಾಯದಿಂದ ಸಮಾಜದ ಕಟ್ಟಕಡೆ ವ್ಯಕ್ತಿಯು ಅನುಕೂಲ ಪಡೆಯಲು ಸಾಧ್ಯವಾಗಿದೆ. ಜೊತೆಗೆ ಅನೇಕರು ರಾಜಕೀಯ ಸ್ಥಾನಮಾನ ಪಡೆಯಲು ಸಾಧ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಅವರ ಆಶಯದಂತೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕಿದೆ ಎಂದು ಸಲಹೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್.ವೈ. ಚಂದ್ರಶೇಖರ್, ಪುರಸಭಾ ಮಾಜಿ ಸದಸ್ಯ ಲಕ್ಷ್ಮಣ, ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ತಾರೇಶ್, ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಸಂಘಟನಾ ಕಾರ್ಯದರ್ಶಿ ಸುಪ್ರೀತ್ ಪಾಸ್ವಾನ್, ಸದಸ್ಯ ಜವರೇಶ್, ಪ್ರಸನ್ನ, ಕುಮಾರ್ ಇತರರು ಶಾಸಕ ಎಚ್.ಡಿ. ರೇವಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಪುರಸಭಾ ಮಾಜಿ ಸದಸ್ಯರಾದ ಉಮೇಶ್ ಹಾಗೂ ಕುಮಾರಸ್ವಾಮಿ, ಡಿಶ್ ಗೋವಿಂದ, ಪುನೀತ್, ಪಾಪಣ್ಣಿ, ಕುಮಾರ್, ಬೈರಾಜು, ವೈರುಮುಡಿ ಹಾಗೂ ಇತರರು ಇದ್ದರು. ಇಂಥ ಒಂದು ಸಂದರ್ಭದಲ್ಲಿ ತಾಲೂಕು ಆಡಳಿತ ಶಾಸಕರಿಗೆ ಯಾರು ಒಬ್ಬರು ನನಗೆ ಇನ್ವಿಟೇಷನ್ನು ಕೂಡ ಸೌಜನ್ಯ ಇಲ್ಲ ಅಂದರೆ ಏನ್ರಿ ಅಂತ ಏನು ಗೊತ್ತಿಲ್ಲಪ್ಪ. ಇದಕ್ಕೆ ನಾನು ಏನು ಕಾರಣ ಗೊತ್ತಿಲ್ಲ, ಯಾತಕ್ಕೋಸ್ಕರ ಯಾರು ಕೊಡಬೇಡಿ ಅಂತ ಹೇಳಿದ್ರು ಗೊತ್ತಿಲ್ಲ ನನಗೆ. ಆದರೂ ನಾವು ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಈ ತಾಲೂಕಲ್ಲಿ ಪರಿಶಿಷ್ಟ ಸಮಾಜ ಇವತ್ತು ದೇವೇಗೌಡರಿಗೆ ನಮಗೆ ಎಲ್ಲ ರಾಜಕೀಯ ಶಕ್ತಿ ಕೊಟ್ಟಂಥ ಒಂದು ಸಮಾಜ ಇದೆ. ಅದನ್ನು ನಾವು ಮರೆಯೋಕ್ಕಾಗಲ್ಲ. ಅದು ತಾಲೂಕು ಆಡಳಿತ ಕೊಡಬೇಕಾಗಿತ್ತು. ಇಲ್ಲೇ ಎಲ್ಲ ಅಧಿಕಾರಸ್ಥರು ಕೊಡಬೇಕಾಗಿತ್ತು. ತಾವಲ್ಲ ನೀವು ಆಚರಣೆ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ಒಂದು ಸಮಾಜಕ್ಕೆ ಸೇರಿದರಲ್ಲ, ಇಡೀ ರಾಷ್ಟ್ರದ ಎಲ್ಲ ಸಮಾಜಕ್ಕೆ ಸೇರಿದಂಥ ಮತ್ತು ಅವರು ಈ ರಾಷ್ಟ್ರದ ಸಂವಿಧಾನ ರಚನೆ ಮಾಡಿ ಇಡೀ ದೇಶಕ್ಕೆ ಒಂದು ಸಂವಿಧಾನದಲ್ಲಿ ಎಲ್ಲರಿಗೂ ಏನೇನು ರಕ್ಷಿಸಬೇಕು ಅದನ್ನೆಲ್ಲ ಮಾಡಿದಂಥ ಒಬ್ಬ ವ್ಯಕ್ತಿ ಯಾರಂದರೆ ಈ ರಾಷ್ಟ್ರೀಯ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಹೇಳುತ್ತೆ. ಇವತ್ತು ಅವ್ರ ಹುಟ್ಟುದ ಹಬ್ಬ ಇದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರಿಗೆ ಭಗವಂತ ಇನ್ನೂ ಒಳ್ಳೆ ರೀತಿ ಅವ್ರ ಆತ್ಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಮತ್ತು ಏನು ಇವತ್ತು ಸಂವಿಧಾನಕ್ಕೊಂದು ಅವ್ರದ್ದೇ ಆದಂಥ ಒಂದು ಇದು ಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಮುಂದಿನ ದಿನದಲ್ಲೂ ಉಳಿಸ್ಬೇಕು. ಮುಂದೆ ಮಕ್ಕಳು ಮರಿ ಎಲ್ಲ ಒಳ್ಳೆಯದಾಗಿ ಅವ್ರಿಗೆಲ್ಲ ಒಳ್ಳೆಯದಾಗಬೇಕು. ಅವ್ರ ಆಶೀರ್ವಾದ ಎಲ್ಲ ಸಮಾಜಕ್ಕೆ ಬರಬೇಕು. ಅವರು ಒಂದು ಸಮಾಜ ವ್ಯಕ್ತಿ ಅಲ್ಲ, ಇಡೀ ದೇಶದ ಭಾರತ ದೇಶದ 130 ಕೋಟಿ ಜನ ಇದ್ರಲ್ಲ ಅಷ್ಟಕ್ಕೂ ಒಂದು ಇವತ್ತು ಒಬ್ಬ ನಾಯಕರು ಅಂತ ಹೇಳಬೇಕಾದ್ರೆ ಅಂಬೇಡ್ಕರ್ ಅವ್ರಿಗೆ ಭಗವಂತ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಇಂಥ ಒಂದು ಸಂದರ್ಭದಲ್ಲಿ ತಾಲೂಕು ಆಡಳಿತ ಶಾಸಕರಿಗೆ ಯಾರು ಒಬ್ಬರು ನನಗೆ ಇನ್ವಿಟೇಷನ್ನು ಕೂಡ ಸೌಜನ್ಯ ಇಲ್ಲ ಅಂದರೆ ಏನ್ರಿ ಅಂತ ಏನು ಗೊತ್ತಿಲ್ಲಪ್ಪ. ಇದಕ್ಕೆ ನಾನು ಏನು ಕಾರಣ ಗೊತ್ತಿಲ್ಲ, ಯಾತಕ್ಕೋಸ್ಕರ ಯಾರು ಕೊಡಬೇಡಿ ಅಂತ ಹೇಳಿದ್ರು ಗೊತ್ತಿಲ್ಲ ನನಗೆ. ಆದರೂ ನಾವು ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಈ ತಾಲೂಕಲ್ಲಿ ಪರಿಶಿಷ್ಟ ಸಮಾಜ ಇವತ್ತು ದೇವೇಗೌಡರಿಗೆ ನಮಗೆ ಎಲ್ಲ ರಾಜಕೀಯ ಶಕ್ತಿ ಕೊಟ್ಟಂಥ ಒಂದು ಸಮಾಜ ಇದೆ. ಅದನ್ನು ನಾವು ಮರೆಯೋಕ್ಕಾಗಲ್ಲ. ಅದು ತಾಲೂಕು ಆಡಳಿತ ಕೊಡಬೇಕಾಗಿತ್ತು. ಇಲ್ಲೇ ಎಲ್ಲ ಅಧಿಕಾರಸ್ಥರು ಕೊಡಬೇಕಾಗಿತ್ತು. ತಾವಲ್ಲ ನೀವು